ಎಲ್ಲರಿಗೂ ಎಕ್ಸಾಮ್ ನಾಲೆಡ್ಜ್ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ಫಾರ್ ಆಲ್ ಎಕ್ಸಾಮ್ ಫಾರ್ ಅಂಡ್ PS ಅಂಡ್ PC. ಮೊದಲ ಪ್ರಶ್ನೆ, ಇತ್ತೀಚೆಗೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಯಾವುದು? ಆಪ್ಷನ್ಸ್: ಎ ಆಂಧ್ರ ಪ್ರದೇಶ್, ಬಿ ಕರ್ನಾಟಕ, ಸಿ ಕೇರಳ, ಡಿ ತೆಲಂಗಾಣ. ಉತ್ತರ ಡಿ ತೆಲಂಗಾಣ. ತೆಲಂಗಾಣದಲ್ಲಿ ಮಹಾಲಕ್ಷ್ಮಿ ಯೋಜನೆಯಡಿಯಲ್ಲಿ ಮಹಿಳಾ ಸಬಲೀಕರಣ ಮತ್ತು ಒಳಗೊಳ್ಳುವಿಕೆ ಸಮರ್ಪಣೆಯನ್ನು ಒತ್ತಿ ಹೇಳುವ ಸಲುವಾಗಿ ಮಹಿಳೆಯರು ಮತ್ತು ಹುಡುಗಿಯರು ಮತ್ತು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳಿಗೆ ಉಚಿತ ಬಸ್ ಪ್ರಯಾಣ ನೀಡುವ ಒಂದು ಯೋಜನೆಯಾಗಿದೆ. ಮಹಾಲಕ್ಷ್ಮಿ ಯೋಜನೆಯು ಮಹಿಳೆಯರು ಮತ್ತು ಹುಡುಗಿಯರು ಮತ್ತು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳಿಗೆ ತೆಲಂಗಾಣದಲ್ಲಿ ಉಚಿತ ಬಸ್ ಪ್ರಯಾಣ ನೀಡುವ ಒಂದು ಯೋಜನೆಯಾಗಿದೆ. ನೆಕ್ಸ್ಟ್, ತೆಲಂಗಾಣದ ರಾಜಧಾನಿ ಹೈದರಾಬಾದ್. ತೆಲಂಗಾಣದ ಮುಖ್ಯಮಂತ್ರಿಯಾಗಿ ರೇವಂತ್ ರೆಡ್ಡಿ. ಅದೇ ರೀತಿ ಇತ್ತೀಚೆಗೆ ಕರ್ನಾಟಕದಲ್ಲಿಯೂ ಕೂಡ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವ ಸಲುವಾಗಿ ಶಕ್ತಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಎರಡನೇ ಕ್ವಶನ್, ರೈಲ್ವೆ ಸಚಿವಾಲಯದ ನಿವೃತ್ತ ನೌಕರರಿಗೆ ಈ ಪಿಂಚಣಿ ನೀಡುವ ಅಧಿಕಾರ RBI ಯಾವ ಬ್ಯಾಂಕಿಗೆ ನೀಡಲಾಗಿದೆ? ಆಪ್ಷನ್ಸ್: ಎ SBI, ಬಿ HDFC, ಸಿ ಕೆನರಾ, ಡಿ ಬಂಧನ್ ಬ್ಯಾಂಕ್. ಇದರ ಉತ್ತರ ಡಿ ಬಂಧನ್ ಬ್ಯಾಂಕ್. ಈ ಬಂಧನ್ ಬ್ಯಾಂಕ್ ಇತ್ತೀಚೆಗೆ ರೈಲ್ವೆ ಸಚಿವಾಲಯದ ಪರವಾಗಿ ಈ ಪಿಂಚಣಿ ಪಾವತಿ ಆದೇಶಗಳ ಮೂಲಕ ಪಿಂಚಣಿ ವಿತರಣೆಯನ್ನು ಸುಲಭಗೊಳಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಅಧಿಕೃತ ಅಧಿಕಾರವನ್ನು ಪ್ರಕಟಿಸಿದೆ. ನೆಕ್ಸ್ಟ್, ಈ ಬಂಧನ್ ಬ್ಯಾಂಕ್ ಕುರಿತು, ಬಂಧನ್ ಬ್ಯಾಂಕ್ ಲಿಮಿಟೆಡ್ ಒಂದು ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳ ಒಂದು ಕಂಪನಿಯಾಗಿದೆ. ಇದು ಸ್ಥಾಪನೆಯಾಗಿದ್ದು 2015. ಇದರ ಕೇಂದ್ರ ಕಚೇರಿಯು ಕೋಲ್ಕತ್ತಾದಲ್ಲಿದೆ, ಅಂದ್ರೆ ಪಶ್ಚಿಮ ಬಂಗಾಳ. ಭಾರತದ ರೈಲ್ವೆ ಕುರಿತು, ಭಾರತದಲ್ಲಿ ರೈಲ್ವೆ ಸ್ಥಾಪನೆಯಾದ ವರ್ಷ 1853. ಭಾರತೀಯ ರೈಲ್ವೆ ಪಿತಾಮಹ ಲಾರ್ಡ್ ಡಾಲ್ಹೌಸಿ. ನೆಕ್ಸ್ಟ್ ಕ್ವಶನ್, ಭಾರತ ಸಂಸತ್ತಿನ ಮೇಲೆ ಯಾವ ವರ್ಷ ಭಯೋತ್ಪಾದನೆ ದಾಳಿ ನಡೆಯಿತು? ಉತ್ತರ ಆಪ್ಷನ್ಸ್: ಎ 2000, ಬಿ 2001, ಸಿ 2013, ಡಿ 2002. ಆಪ್ಷನ್ಸ್: ಇದರ ಉತ್ತರ ಬಿ 2001. ಈ 2001 ಈ ದಾಳಿ ನಡೆದು 2001 ಡಿಸೆಂಬರ್ 13ರಂದು ಸಂಸತ್ತಿನ ಮೇಲೆ ದಾಳಿ ನಡೆಯಿತು. ಈಗ ಈ ದಾಳಿ ನಡೆದು 22 ವರ್ಷವಾಗಿದೆ. ಈ 2001ರಲ್ಲಿ ಇದ್ದ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ. ಅದೇ ರೀತಿ ಭಾರತದ ಮೇಲೆ ನಡೆದ ಪ್ರಮುಖ ಉಗ್ರ ದಾಳಿಗಳು: 1993 ಮಾರ್ಚ್ 12ರಂದು ಮುಂಬೈಯಲ್ಲಿ ಬಾಂಬ್ ಸ್ಫೋಟವಾಯಿತು. 2000 ಡಿಸೆಂಬರ್ 22ರಂದು ದೆಹಲಿ ಕೆಂಪು ಕೋಟೆಯ ಮೇಲೆ ದಾಳಿ ನಡೆಯಿತು. 2008 ನವೆಂಬರ್ 26 ಮುಂಬೈಯ ತಾಜ್ ಹೋಟೆಲ್ ಮೇಲೆ ದಾಳಿ ನಡೆಯಿತು. 2016 ಸೆಪ್ಟೆಂಬರ್ 18ರಂದು ಜಮ್ಮು ಕಾಶ್ಮೀರದ ಉರಿ ಎಂಬಲ್ಲಿ ಸೇನಾ ಪಡೆಯ ಮೇಲೆ ದಾಳಿ ನಡೆಯಿತು. 2019 ಫೆಬ್ರವರಿ 14ರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾ ಮೇಲೆ ದಾಳಿ ನಡೆಯಿತು. ನೆಕ್ಸ್ಟ್ ಕ್ವಶನ್, ಮೇರಾ ಗಾಂವ್ ಮೇರಿ ಧರೋಹರ್ ಯೋಜನೆಯು ಜಾರಿಗೆ ತಂದ ಸಚಿವಾಲಯ ಯಾವುದು? ಇದರ ಆಪ್ಷನ್ಸ್: ಎ ಸಂಸ್ಕೃತಿ ಸಚಿವಾಲಯ, ಬಿ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ, ಸಿ ನಗರ ಅಭಿವೃದ್ಧಿ ಸಚಿವಾಲಯ, ಡಿ ಕೃಷಿ ಸಚಿವಾಲಯ. ಇದರ ಉತ್ತರ ಎ ಸಂಸ್ಕೃತಿ ಸಚಿವಾಲಯ. ಈ ಮೇರಾ ಗಾಂವ್ ಮೇರಾ ಧರೋಹರ್ ಯೋಜನೆಯು ಉದ್ದೇಶ ಭಾರತೀಯ ಹಳ್ಳಿಗಳಲ್ಲಿ ಸಂಸ್ಕೃತಿ ವೈವಿಧ್ಯತೆಯನ್ನು ಪ್ರದರ್ಶಿಸುವುದು ಒಂದು ಉದ್ದೇಶವಾಗಿದೆ. ಈ ಯೋಜನೆಯು ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ದಿ ಆರ್ಟ್ಸ್ ಸಹಯೋಗದೊಂದಿಗೆ ಅಭಿವೃದ್ಧಿ ಪಡಿಸಲಾಗಿದೆ. ಮೇರಾ ಗಾಂವ್ ಮೇರಾ ಧರೋಹರ್ ಯೋಜನೆಯು ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ದಿ ಆರ್ಟ್ಸ್ ಸಹಯೋಗದೊಂದಿಗೆ ಈ ಅಭಿವೃದ್ಧಿ ಪಡಿಸಲಾಗಿದೆ. ಇದು ಸಂಸ್ಕೃತಿಯ ನಕ್ಷೆಯ ರಾಷ್ಟ್ರೀಯ ಮಿಷನ್ ಪ್ರಮುಖ ಒಂದು ಅಂಶವಾಗಿದೆ. ಅದೇ ರೀತಿ ಇತ್ತೀಚೆಗೆ ಭಾರತದ ಗಡಿಯಲ್ಲಿರುವ ಹಳ್ಳಿಗಳನ್ನು ಅಭಿವೃದ್ಧಿಪಡಿಸಲು ಹಾಕಿಕೊಂಡ ಯೋಜನೆ ವೈಬ್ರೆಂಟ್ ವಿಲೇಜ್. ಭಾರತದ ಮೊದಲ ಗ್ರಾಮ ಮಾನವಾಗಿದೆ. ನೆಕ್ಸ್ಟ್ ಕ್ವಶನ್, ಭಾರತ ಪ್ರಸ್ತುತ ರೆಪೋ ರೇಟ್ ಎಷ್ಟಾಗಿದೆ? ಆಪ್ಷನ್ಸ್: ಎ 6, ಬಿ 6.25, ಸಿ 6.75, ಡಿ 6.5. ಇದರ ಉತ್ತರ ಡಿ 6.5. ಭಾರತ ಪ್ರಸ್ತುತ ರೆಪೋ ರೇಟ್ 6.5 ಆಗಿದೆ. ರೆಪೋ ರೇಟ್ ಅನ್ನು ನಿರ್ಧರಿಸುವ ಬ್ಯಾಂಕ್ ಯಾವುದಂದ್ರೆ RBI. ಪ್ರಸ್ತುತ ಬ್ಯಾಂಕ್ ದರ 6.75. ಇದು RBI ಅಲ್ಪಾವಧಿ ಸಾಲದ ಮೇಲೆ ವಿಧಿಸುವ ಒಂದು ಬಡ್ಡಿ ದರವಾಗಿದೆ. ಅದೇ ರೀತಿ ರೆಪೋ ರೇಟ್
ದೀರ್ಘಾವಧಿ ಮೇಲೆ ವಿಧಿಸುವ ಒಂದು ಬಡ್ಡಿ ದರವಾಗಿದೆ. ನೆಕ್ಸ್ಟ್, ಇನ್ನು ರಿವರ್ಸ್ ರೆಪೋ ರೇಟ್ 3.25 ಇದು RBI ವಾಣಿಜ್ಯ ಬ್ಯಾಂಕುಗಳಿಂದ ತೆಗೆದುಕೊಂಡ ಹಣಕ್ಕೆ ವಿಧಿಸುವ ಬಡ್ಡಿ ದರ. ಅದೇ ರೀತಿ CRR ಎಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ 4.5 ಇದೆ. SLR ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ ಇದು 18 ಇದೆ. ಇದನ್ನು ನಿರ್ಧರಿಸುವುದು RBI ಬ್ಯಾಂಕ್. ಅದೇ ರೀತಿ RBI ಬ್ಯಾಂಕ್ ಕುರಿತು RBI ಸ್ಥಾಪನೆಯಾದದ್ದು 1935. ಇದರ RBI ಕೇಂದ್ರ ಕಚೇರಿಯು ಮುಂಬೈಯಲ್ಲಿದೆ. ಈ RBI ರಾಷ್ಟ್ರೀಕರಣಗೊಂಡಿದ್ದು 1949. ಇದರ ಪ್ರಸ್ತುತ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಇವರು 25ನೇದವರು. RBI ರೆಪೋ ರೇಟ್ ಅನ್ನು ಹೆಚ್ಚಿಸುವ ಒಂದು ಕಾರಣ ಹಣದುಬ್ಬರವನ್ನು ನಿಯಂತ್ರಿಸಲು ರೆಪೋ ರೇಟ್ ಅನ್ನು ಹೆಚ್ಚಿಗೆ ಮಾಡುತ್ತದೆ. RBI ಪ್ರಮುಖ ಕಾರ್ಯಗಳು: ಭಾರತದ ವಿದೇಶಿ ವಿನಿಮಯ ಮೀಸಲನ್ನು ನಿಯಂತ್ರಿಸುವ ಅಧಿಕಾರ RBIಗಿದೆ. ಇದು ಮಾನಿಟರಿ ಪಾಲಿಸಿಯನ್ನು ಪ್ರಕಟಿಸುತ್ತದೆ. ಅದೇ ರೀತಿ ಹಣಕಾಸು ಸಚಿವಾಲಯವು ಫಿಸಿಕಲ್ ಪಾಲಿಸಿಯನ್ನು ಪ್ರಕಟಿಸುತ್ತದೆ. RBI ನ ನೋಟು ಮುದ್ರಣಾಲಯದ ಕೇಂದ್ರ ಕಚೇರಿಗಳು: 1 ಮೈಸೂರು ಇದು ಕರ್ನಾಟಕ, 2 ನಾಸಿಕ್ ಮಹಾರಾಷ್ಟ್ರ, 3 ದಾವಾಸ್ ಇದು ಮಧ್ಯಪ್ರದೇಶ, 4 ಸಾಲ್ಬೋನಿ ಪಶ್ಚಿಮ ಬಂಗಾಳ. ನೆಕ್ಸ್ಟ್, ಇತ್ತೀಚೆಗೆ ಯಾವ ದೇಶದಲ್ಲಿ ತಮಿಳು ಕವಿ ತಿರುವಳ್ಳರು ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ? ಆಪ್ಷನ್ಸ್ ಎ ಇಂಗ್ಲೆಂಡ್, ಬಿ ಮಲೇಷಿಯಾ, ಸಿ ಸಿಂಗಾಪುರ್, ಡಿ ಫ್ರಾನ್ಸ್. ಇದರ ಉತ್ತರ ಡಿ ಫ್ರಾನ್ಸ್. ಇತ್ತೀಚೆಗೆ ಫ್ರಾನ್ಸ್ ದೇಶದ ಶರ್ಗಿ ಎಂಬ ಪಟ್ಟಣದಲ್ಲಿ ತಮಿಳು ಕವಿ ತಿರುವಾಳ್ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಈ ತಿರುವಳ್ಳುವರ್ ಒಬ್ಬರು ನೀತಿಶಾಸ್ತ್ರ, ರಾಜಕೀಯ ಮತ್ತು ಆರ್ಥಿಕ ವಿಷಯಗಳನ್ನು ಮತ್ತು ಪ್ರೇಮವನ್ನು ತಿಳಿಸುವ ದ್ವಿಪದಿಗಳ ಸಂಕಲನವಾದ ತಿರುಕೂಟವನ್ನು ರಚಿಸಲಾಗಿದೆ. ತಿರುವಳ್ಳರವರು ತ್ರಿಕೂಟವನ್ನು ರಚಿಸುವುದಕ್ಕಾಗಿ ಹೆಸರಾಂತ ಭಾರತದ ಒಬ್ಬ ಕವಿ ಮತ್ತು ತತ್ವಜ್ಞಾನಿಯಾಗಿದ್ದಾರೆ. ಈ ಫ್ರಾನ್ಸ್ ಕುರಿತು ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್. ಇದರ ನಾಣ್ಯ ಫ್ರೆಂಚ್ನ ಫ್ರಾಂಕ್. ಇದರ ಸಂಸತ್ತು ಫ್ರಾನ್ಸ್ ಸಂಸತ್ತು. ಇತ್ತೀಚೆಗೆ ಫ್ರಾನ್ಸ್ನಲ್ಲಿ ನಡೆದ ಪ್ರಚಲಿತ ಘಟನೆಗಳು: ಜುಲೈ 14ರಂದು ಫ್ರಾನ್ಸ್ನಲ್ಲಿ ಬ್ಯಾಲಿಸ್ಟಿಕ್ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಇದರ ಮುಖ್ಯ ಅತಿಥಿಯಾಗಿ ನರೇಂದ್ರ ಮೋದಿಯವರು ಹೋಗಿದ್ದರು. ಅದೇ ರೀತಿ 2024ರ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆಯಲಾಗುತ್ತದೆ. ಈ ಪ್ಯಾರಿಸ್ಸು ಸೀನ್ ನದಿಯ ದಂಡೆಯ ಮೇಲಿದೆ.